ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಲೈನಲ್ಲಿ ನೋಡಿರ್ತೀರ. 12th ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂದರೆ ಏನು ಗ್ರ್ಯಾಂಡಾಗಿ ಏನಂತಲ್ಲ, ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ಕೊಂಡಿರೋದಷ್ಟೇ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ನಾನು ನನ್ನ ಮಕ್ಕಳು. ಪೂಜೆ ಮಾಡಿ ಇಲ್ಲೇ ನಮಗೆ ಹತ್ರದಲ್ಲಿರೋ ಅಂಥ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ನಮ್ಗೆ ಹತ್ರದಲ್ಲಿರೋದು ಅಂದರೆ ಶನಿ ಮಹಾತ್ಮ ದೇವಸ್ಥಾನ ತೆರ್ದಾಳಲ್ಲಿ. ಇಲ್ಲಿ ಯಾವಾಗಲೂ ನಾವು ಶ್ರಾವಣ ಶನಿವಾರ ಮತ್ತು ಲಾಸ್ಟ್ ಕಾರ್ತಿಕ್ ಸೋಮವಾರ ಲಕ್ಷ ದೀಪೋತ್ಸವಕ್ಕೆ ಬರ್ತಾಯಿದ್ವಿ. ಯಾವಾಗಲೂ ಫುಲ್ ರಶ್ ಇರ್ತಾಯಿತ್ತು ಫ್ರೆಂಡ್ಸ್, ದೇವ್ರ ದರ್ಶನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ತುಂಬಾ ಖುಷಿ ಆಯಿತು, ಜನನೂ ಇರಲಿಲ್ಲ, ದೇವ್ರ ದರ್ಶನವೂ ಚೆನ್ನಾಗಾಯಿತು. ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ. ತುಂಬ ಖುಷಿ ಅನ್ನಿಸ್ತು. ಎಷ್ಟು ಸಲ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ, ಈ ಥರ ಫೋಟೋ ತೆಕ್ಕೊಳ್ಳೋದಾಗಲಿ, ನೆಮ್ಮದಿಯಾಗಿ ದೇವ್ರು ನೋಡೋಕೆ ಬಿಡ್ತಾ ಇರಲಿಲ್ಲ. ಮುಂದೆ ಹೋಗಿ ಅಂತ ತಳ್ತಾ ಇರೋರು. ಇವತ್ತು ತುಂಬಾ ಸಮಾಧಾನ ಆಯಿತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಕೂತ್ಕೊಂಡಿದ್ದು, ಪ್ರಸಾದ ತಿನ್ನೋಣ ಅಂತೇಳಿ ಪ್ರಸಾದ ತಿನ್ನೋಕೆ ಬಂದ್ವಿ. ಪ್ರಸಾದ ಅನ್ನ ಸಾಂಬಾರು ಮತ್ತು ಸ್ವೀಟ್ ಪೊಂಗಲ್ಲು ಕೊಟ್ಟಿದ್ದರು. ಪ್ರಸಾದ ತಿಂದ್ಕೊಂಡು ಮತ್ತೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆಯವ್ರು ಕೇಕ್ ತೊಗೊಂಬಂದಿದ್ರು, ಕೇಕ್ ಕಟ್ ಮಾಡಿದ್ವಿ. 12 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರೋದು, ಕೇಕ್ ಕಟ್ ಮಾಡ್ಕೊಳ್ತಿರೋದು. 12 ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ. ಯಾಕೆ ಅಂದರೆ ನಾವು ಮದುವೆ ಆಗಿದ್ದ ಪರಿಸ್ಥಿತಿ, ನಮ್ಮ ಮದುವೆ ಆಗಿದ್ದ ದಿನವೇ ನಮಗೆ ನೆನಪಿಟ್ಕೊಳ್ಳೋ ಥರ ಇಲ್ಲ. ಅದು ತುಂಬಾ ಕಹಿ ಘಟನೆ ಅಂತ ಹೇಳ್ಕೊಬೋದು. ಇನ್ಯಾವತ್ತಾದರೂ ನನ್ನದು ಮದುವೆದೊಂದು ದೊಡ್ಡ ಕಥೆನೇ ಇದೆ, ಇನ್ಯಾವತ್ತಾದರೂ ಹೇಳ್ತೀನಿ. ನನ್ನ ಮಕ್ಳಿಗೋಸ್ಕರ ನನ್ನ ಮಕ್ಕಳು ಬಲವಂತ ಮಾಡಿದ್ರು ಅಂತ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅಷ್ಟೇ. 12 ವರ್ಷದ ಮದುವೆಯಾಗಿ 12 ವರ್ಷ ಆಯಿತು. ಇದುವರೆಗೂ ನಮ್ಮ ಅಪ್ಪ ಅಮ್ಮನ ನೆನಪು ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ ನಮ್ಮ ಮನೆಯವರು. ಇದುವರೆಗೂ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಟಚ್ಚಲ್ಲೂ ಇಲ್ಲ, ನನ್ನನ್ನು ಕಳಿಸಿಲ್ಲ, ಅವರು ಬಂದಿಲ್ಲ. ಹಂಗಾಗಿ ನನಗೆ ನನ್ನ ಮದುವೆಗೆ ಆಗಲಿ ಮತ್ತು ಬರ್ತಡೇಗೆ ಆಗಲಿ ದೊಡ್ಡ ಗಿಫ್ಟ್ ಅಂದರೆ ನಮ್ಮ ಮನೆಯವ್ರು ನನಗೆ ಸಿಕ್ಕಿರೋದೇ ಒಂದು ದೊಡ್ಡ ಗಿಫ್ಟು. ಹಂಗಾಗಿ ಅವ್ರು ಏನೇ ಗಿಫ್ಟ್ ಕೊಟ್ರು ನನಗೆ ಅದು ಯಾವುದೂ ದೊಡ್ಡದಲ್ಲ, ನಮ್ಮ ಮನೆಯವ್ರಿಗಿನ್ನ ಯಾವುದೂ ದೊಡ್ಡದಲ್ಲ. ನಾವು ಇವಾಗಿರೋ ಕಷ್ಟದ ಪರಿಸ್ಥಿತಿಲಿ ನಮ್ಮ ಮನೆಯವರು ಸರ್ಪ್ರೈಸಾಗಿ ಕಾಲ್ಗೆಜ್ಜೆ ತೊಗೊಂಬಂದಿದ್ರು. ನನ್ನ ಹತ್ರ ಆಲ್ರೆಡಿ ಇದ್ದಾವೆ, ಇದ್ರೂ ಪ್ರೀತಿಯಿಂದ ತಂದಿದ್ದಾರೆ ಅಂತೇಳಿ ಹಾಕ್ಸ್ಕೊಂಡೆ. ಅರಿಶಿನ ಕುಂಕುಮ ಇಟ್ಸ್ಕೊಂಡು ಆಶೀರ್ವಾದ ತೊಗೊಂಡೆ. ವರ್ಷವೂ ಅಷ್ಟೇ ಆ್ಯನಿವರ್ಸರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಿದ್ವಿ ಅಷ್ಟೇ. ಸೆಲೆಬ್ರೇಷನು ಗಿಫ್ಟು ಅಂತ ಏನಿಲ್ಲ. ಬರ್ತಡೇನೂ ಅಷ್ಟೇ ಯಾವುದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ, ಇಷ್ಟೇ ಮಾಡ್ಕೊಳ್ತಾ ಇದ್ವಿ. ಒಟ್ಟಿನಾಗೆ ಗಿಫ್ಟ್ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ. ವರ್ಷವೂ ಗಿಫ್ಟ್ 12 ವರ್ಷನೂ ನನಗೆ ಗೋಲ್ಡ್ ಗಿಫ್ಟೇ ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಮನೆಯವ್ರು ನನಗೆ ದೊಡ್ಡ ಗಿಫ್ಟು. ಕಾಲ್ಗೆಜ್ಜೆ ಹಾಕ್ಸ್ಕೊಳ್ತಾ ಇದ್ದೀನಿ. ಈ ವರ್ಷ ತುಂಬಾ ಸ್ಪೆಷಲ್ ಅನಿಸ್ತು ಫ್ರೆಂಡ್ಸ್ ನನಗೆ. ಇದನ್ನು ಮಾತ್ರ ನಾನು ಇರೋವರೆಗೂ ಮರೆಯಲ್ಲ, ಈ ಮೂಮೆಂಟ್ ಮಾತ್ರ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.